ಅರ್ಜುನ್ ಸರ್. ಕೀರ್ತನ ಎಕ್ಸ್ಟ್ರಾಡಿನರಿ ಕಮ್ ಬ್ಯಾಕ್. ಥ್ಯಾಂಕ್ ಯು ಸರ್. ಆಕ್ಚುಲಿ ಈ ಹಾಡು ನೀವು ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಹೇಗೆ ನೀವು ಇದನ್ನ ನಿಭಾಯಿಸ್ತೀರಾ ಅಂತ ಅನ್ಕೊಂಡಿದ್ದೆ, ಬಟ್ ನಾವು ಅನ್ಕೊಂಡಿದ್ದಕ್ಕಿಂತ ಬಹಳ ಚೆನ್ನಾಗಿ ಇಬ್ರು ತುಂಬಾ ಚೆನ್ನಾಗಿ ಹಾಡಿದ್ರ. ಅಂಡ್ ಆಶಾ ಭಟ್ ಇವತ್ತು ಸ್ಪೆಷಲ್ ಆಗಿ ಆ ಪವರ್ ನ ತಗೊಂಡ್ ಹಾಡಿದ, ಸ್ವರಗಳೆಲ್ಲ ಈಸಿಯಾಗಿ ಫ್ಲೋ ಆಯ್ತು ಆಶಾ ಭಟ್ಗೆ. ನಂಗೆ ಅದೊಂದು ಭಯ ಆಯ್ತು, ಯಾಕಂದ್ರೆ ಈ ಹಾಡು ಅವಳು ಬ್ರೆತ್ ಯಾವಾಗ್ಲೂ ಸ್ವಲ್ಪ ಸ್ಟ್ರಗಲ್ ಮಾಡ್ತಾಳೆ, ಇವತ್ತು ಅದು ತುಂಬಾ ಚೆನ್ನಾಗಿ ವರ್ಕ್ ಮಾಡಿದಾಳೆ ಅದ್ರ ಬಗ್ಗೆ. ಇಬ್ರು ಬಹಳ ಚೆನ್ನಾಗಿ ಹಾಡಿದ್ರು, ಇಬ್ರು. ಥ್ಯಾಂಕ್ ಯು ಸರ್. ಸ್ಕೋರ್ಸ್ ಏನು ಅಂತ ನೋಡಕ್ಕಿಂತ ಮುಂಚೆ ಆಶಾ, ನಮಗೋಸ್ಕರ ನಿನ್ಗೇನು ತಗೊಂಡ್ಬರ್ಬೇಕು ಅಂತ ಯಾವತ್ತೂ ಅನ್ಸಿಲ್ವಾ ಆಶಾ? ಇಲ್ಲ, ನಾನು ಇವತ್ತು ತಗೊಂಡ್ಬಂದಿದ್ದೀನಿ. ಹೌದಾ? ತಗೊಂಡ್ ಬಂದಿದ್ದೀನಿ, ನಾನೇ ಪ್ರಿಪೇರ್ ಮಾಡಿದ್ದು. ಹೌ ಸ್ವೀಟ್. ವಿಪಿ ಸರ್, ಆಕೆನೆ ಸ್ವೀಟ್ ಪ್ರಿಪೇರ್ ಮಾಡಿ ತಗೊಂಡ್ಬಂದಿರ. ಅದು ಯಾವ ಸ್ವೀಟು? ಹಲ್ವಾ. ಹಲ್ವಾ ಮಾಡಿದ್ಯಾ ತಾಯಿ? ಹೌದು. ಯಾವ ಹಲ್ವಮ್ಮ? ಕ್ಯಾರೆಟ್ದು. ತಗೊಂಬಮ್ಮ ಹಲ್ವಾನ. ಜಡ್ಜಸ್ಗೀಗ ಹಲ್ವಾ ಕೊಡುವಂತ ಟೈಮ್. ಬಾಮ್ಮ. ಇಲ್ಲ ಜನ್ಯಾಜಿ, ಇಲ್ಲಿ ನೋಡಿ, ನೀವೊಂದ್ ಚಮಚ ತಿನ್ನಿ ಹಲ್ವಾ, ಹೇಳ್ತೀನಿ. ಇಷ್ಟು ಎಪಿಸೋಡ್ ಇಂದ ಹಲ್ವಾ ಕೊಡ್ತಾನೆ ಇದೀರಾ, ಇವಾಗ್ಲೂ ಕೊಡ್ಬೇಕಾ ಮೇಡಮ್? ತಿನ್ನಿ ಒಂದ್ ಚಮಚ. ತಗೊಂಬ ಓಡ್ಬಾ. ಅದೇ ಚಮಚ ಬೇಕಲ್ವಾ? ಅದೇ ಚಮಚ ಬೇಕಾ? ಅದೇ ಚಮಚ ಅದೇ ಚಮಚನೂ ಅದೇ ಆಗಿರ್ಬೇಕು. ನನಗೆ ಎಂತ ಹೆಮ್ಮೆ ಗೊತ್ತಾ ಇಂಥ ತೆಂಗಿನ ಪಡೆದಿರೋದು. ಹೋಗಮ್ಮ ತಗೊಂಡೋಗಮ್ಮ. ಇಲ್ಲ, ಅಯ್ಯೋ ಬೇಬಿ, ತಟ್ಟೆ ಕೊಡ್ಬಾರ್ದು, ಬರೀ ಇದನ್ ಮಾತ್ರ ಕೊಡ್ಬೇಕು, ಹಲ್ವಾ. ಅಯ್ಯೋ ಇವತ್ತು ನಾನು ಬೆಳಗಿಂದ ಏನು ತಿಂದಿರ್ಲಿಲ್ಲ. ಇದೇ ಚಮಚ. ಮೇಡಮ್ ಒಂದ್ ಮೆಸೇಜ್ ಬಂತು. ಜನ್ಯಾಜಿ, ಇಷ್ಟ್ ಭಕ್ತಿ ಪ್ರೀತಿಯಿಂದ ನಾನು ಹಲ್ವಾ ಅಲ್ಲ, ತಿಂತಿದ್ದೀನಿ. ಇದು RT-PCR ಟೆಸ್ಟ್ ಕೊಟ್ಟಿದ್ದೇನೆ. ಅಲ್ಲ, ತಿನ್ನಕ್ ಮುಂಚೆ ಹೇಳ್ಬಿಟ್ರಲ್ಲ. ನಾವೇನ್ ಮಾಡ್ಲಿ, ಮೆಸೇಜ್ ತಿಂದಾದ್ಮೇಲೆ ಹೇಳಿದ್ರೆ ಒಟ್ಟಿಗೆ ಕ್ವಾರಂಟೈನ್ ಆಗ್ಬೋದಿತ್ತಾ? ಈಗ ಅವರ ಆಶೀರ್ವಾದದಿಂದ ಅರ್ಜುನ್ ಹಲ್ವಾ ನಾನು ಸವಿತಾ ಇದ್ದೀನಿ. ಓಕೆ, ಹೇಮಂತ್ ಅವರ ತಂಡದಿಂದ ಹನುಮಂತ, ಲಕ್ಷ್ಮೀ ನಾಗರಾಜ್ ಅವರ ತಂಡದಿಂದ ಶ್ರೀರಾಮ್ ಕಾಸರ್. ಅಣ್ಣವರ ಧ್ವನಿ ಇರುವಂತ ಹಾಡು, ಬಹಳ ಕಿಚ್ಚಿನಿಂದ ಹಾಡದಂತ ಹಾಡು. ವಿಪಿ ಸರ್, ಏನ್ ಹಾಡ್ತಾ ಇದ್ದಾನೆ ಹನುಮಂತ, ಸರ್. ಬಹಳ ಸೂಪರ್ ಆಗಿ ಹಾಡ್ಬೇಕು. ಥ್ಯಾಂಕ್ ಯು ಸರ್. ಇನ್ನು ಶ್ರೀರಾಮ್ ಕಾಸರ್ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಅವರು ಒಳ್ಳೆ ಸಾಧಕರು, ಸಂಗೀತ ಸಾಧನೆ ಮಾಡಿರುವಂತಹ ಗಾಯಕರು. ಈ ರೀತಿ ಹಾಡುಗಳು ಸಿಕ್ತಾಗಂತೂ ಅವ್ರಿಗೆ ಫುಲ್ ಪಾರ್ಟಿ ಅದು. ಬಹಳ ಚೆನ್ನಾಗಿ ಹಾಡಿದ್ರಿ ಸರ್. ಥ್ಯಾಂಕ್ ಯು ಸರ್. ಜನ್ಯಾಜಿ. ಹನುಮಂತಣ್ಣ ನಮಸ್ತೆ ಸರ್. ಚೆನ್ನಾಗಿ ಹಾಡಿದೆ ಕಣೋ. ಥ್ಯಾಂಕ್ ಯು ಸರ್. ಹನುಮಂತಣ್ಣಂಗೆ ಫಸ್ಟ್ ಆಫ್ ಆಲ್ ಈ ಥರದ್ದು ಒಂದು ಹಾಡು ಹಾಡೋದಕ್ಕೆ ಕಾನ್ಫಿಡೆನ್ಸ್ ಬಂದಿರೋದು ಒಂದು ಬಹಳ ಖುಷಿಯಾದ ವಿಚಾರ. ಆ ಇಂಪ್ರೂವ್ಮೆಂಟ್ಗೆ ಒಳ್ಳೆ ವಿಚಾರ ಹನುಮಂತಣ್ಣ. ಬಟ್ ಶ್ರೀರಾಮ್ ಕಾಸರ್ ಇವರ್ ಆನ್ ಡಾಟ್. ನಿಜವಲ್ಲ, ಆ ಸಾಂಗ್ಗೆ ಬೇಕಿರೋ ಪವರು ಹಾಡಿದಿರ, ಶ್ರುತಿ ಹಾಡಿದಿರ, ರೇಂಜ್ಗೆ ಹೋದಾಗ ಕಂಟ್ರೋಲ್ ಇದೆಲ್ಲ ಚೆನ್ನಾಗಿತ್ತು. ನಿಮ್ಮ ಪಿಚ್ಚಿಂಗ್ ಬಹಳ ಚೆನ್ನಾಗಿತ್ತು, ಪವರ್ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ರಿಯಲಿ ನೈಸ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಕಾಸರ್ ಕೈಯಿಂದ ತೋರಿಸುವ ಮೊದಲನೆಯ ಐಡಿಯಾನ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಮಾಡ್ತೀವಿ ಸರ್. ಒಂದು ಪಲ್ವಿ ಹಾಡಿ ನೋಡೋಣ. ವಿಷವ್ಯೂಹವ ಕುಟ್ಟಿ ಕೆಡವಲು ವೀರ ಪೌರುಷ ಎತ್ತಿ ಹಿಡಿದು ಹುಳ ರಾಕ್ಷಸರ ಕೊಚ್ಚಿ ನಡುವೆ ನೀತಿ ನೇಮಗಳ ಆಕಾಶವೇ ಬಾಯ್ ಬೀಳಲಿ, ಭೂತಾಯಿಯೇ ಬಾಯ್ ಬಿರಿಯಲಿ, ದಿಟ್ಟ ಹೆಜ್ಜೆ ವೆರಿ ಇಟ್ಟು. ಗುಡ್. ಸ್ವಲ್ಪ ಅವಾಯ್ಡ್ ಆಗಿದೆ. ಆಯಮ್ಮನ ಕೈ ಹೋಯ್ತು ಅಷ್ಟೇ. ಸರ್ ನೀವು ಮಹಾಗುರುಗಳೇ, ಹಾ, ಎಲ್ಲ ಪವರ್ ಅಲ್ಲಿದೆ. ಅಮಿತಾಬ್ ಬಚ್ಚನ್ ಅವರು ಕೂಡ ಯಾವಾಗಲೂ ಮಾತಾಡುವಾಗಲ ಎಡಗೈಯಲ್ಲಿ ಅವರು ಏಕ್ಯ ಹಿಂಗನ್ನೋರು. ಅವ್ರಿಗೆ ಹೇಳಿ ಹೇಳಿ ಸಾಕಾಯ್ತು. ಎಲ್ಲದಕ್ಕೂ ಎಡಗೈಲಿ ಹಿಂಗಂತೀಯಲ್ಲಪ್ಪ ಅಂತ. ಎಲ್ಲ ಹಿಂಗೆ ಅಂತಿದ್ರು. ಅದಕ್ಕೆ ಶೈನ್ ಶಾ ಯಾವುದು ಅವ್ರಿಗೊಂದು ಜರ್ಕಿನ್ ಕೊಟ್ಬಿಟ್ಟು ರೆಗ್ಸಿಂದು 2 ಕೈ ಅದ್ರೊಳಗೆ ಇಟ್ಕೊಳ್ಳಿ ಅಂತ ಇಟ್ಬಿಟ್ಟು ನಡ್ಕೊಂಡು ಬಾ. 2 ಕೈ ಒಳಗೆ ಇಟ್ಕೊಂಡ್ಮೇಲೆ ಅವರು ಸೂಪರ್ ಸ್ಟಾರ್ ಆದರು.
ನೀವು ಒಂದು ಕೈಯಿಂದ ಹಿಡ್ಕೊಂಡ್ರೆ ಡೆಫಿನೆಟ್ ಆಗಿ ಸೂಪರ್ ಸ್ಟಾರ್ ಆಗ್ತೀರಾ ಸರ್. ಮಾಡ್ತೀನಿ ಸರ್, ಖಂಡಿತ. ಸಾಕ್ಷಿ ಕಲ್ಲೂರ್ ಹಾಗೂ ಅಂಕಿತಾ ಕುಂಡು ಬಹಳ ಬ್ಯೂಟಿಫುಲ್ ಪ್ರೆಸೆಂಟೇಷನ್. ನನಗೆ ವಿಶೇಷವಾಗಿ ಒಬ್ಬ ಸಿಂಗರ್ ಆಗಿ ನನಗೆ ಆ ನೀಲಮೇಘ ಶ್ಯಾಮ ಇದೆಲ್ಲ, ಆ ಷಡ್ಜ ಹಂಗೆ ಅದು ಮುಟ್ಟಿ ಹೋಗೋದಲ್ಲ, ಅದ್ರೊಳಗೆ ಹೋಗ್ಬೇಕದು. ಷಡ್ಜದೊಳಗೆ ನೀಲಮೇಘ ಶ್ಯಾಮ ಹೋಗ್ಬೇಕು. ಎಷ್ಟು ಚೆನ್ನಾಗಿ ಇಬ್ರು ಹಾಡಿದ್ರಿ. ಪಲ್ಲವಿ ಮಾತ್ರ ದಯವಿಟ್ಟು ಹಾಡಿ. ಮೇಘ ಶ್ಯಾಮನ್ನೇ ಕರ್ಕೊಂಬಂದ್ರಿ ನೀವಿಬ್ರು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಬೋತ್ ಆಫ್ ಯು. ಯು ಬೋತ್ ಆರ್ ದ ಪ್ರೈಡ್ ಆಫ್ ಸಾರೇಗಮ. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಪೇಸ. ಈ ಚಿತ್ರದ ನಿರ್ದೇಶಕರು ಕೆ ಬಾಲಚಂದರ್ ಅವರು, ಅವರೇ ಇಂಥ ಪ್ರಯೋಗಗಳೆಲ್ಲ ದಕ್ಷಿಣ ಭಾರತಕ್ಕೆ ತಂದಿದ್ದು. ಅವರನ್ನ ಈ ಸಭೆಯಲ್ಲಿ ನಾವು ನೆನೆಸ್ಕೊಳ್ಳೇಬೇಕು. ಆ ಚಿತ್ರದ ಹೆಸರೇನು ಗೊತ್ತೇನಮ್ಮ ಸಾಕ್ಷಿ? 2 ರೇಖೆಗಳು. ಈಗ ಸೆಮಿಫೈನಲ್ ಅಲ್ಲಿ ಈ ರೇಖೆ ಮುಂದೆ ಈ ರೇಖೆ ಹಾಕಿದ್ರೆ ಅದಕ್ಕೆ ಸಮಕ್ಕೆ ಇದು ಬೆಳೀತಾ ಇದೆ, ಆ ರೇಖೆ ಮುಂದೆ ಈ ರೇಖೆನ ಹಾಕಿದ್ರೆ ಅದ್ರ ರೇಖೆಗೆ ಸಮ ಇದು ಬೆಳೀತಾ ಇದೆ. ಈ 2 ರೇಖೆಗಳು ವ್ಯತ್ಯಾಸವಿಲ್ಲದ ರೇಖೆಗಳು. ಬಹಳ ಅದ್ಭುತವಾಗಿತ್ತು. ಸಾಧ್ವಿನಿ ಸ್ಕೂಲ್ ಡಿಫ್ರೆಂಟು, ಅವಳ ಸ್ಕೂಲ್ ಡಿಫ್ರೆಂಟು ಆಫ್ ಲರ್ನಿಂಗ್. ಸೊ ಸಾಧ್ವಿನಿಯ ಮನೋಧರ್ಮ ನನಗೆ ಕಾಣ್ತಿತ್ತು. ಹ್ಯಾವಿಂಗ್ ಸೆಡ್ ದಟ್, ಚರಣದ ನಂತರ ಸುಪ್ರಿಯಾ ಜೋಶಿ ಬಹಳ ಸ್ಪಷ್ಟತೆ ಇತ್ತು ನಿನ್ನ ಹಾಡುಗಾರಿಕೆಯಲ್ಲಿ, ಬಹಳ ಸ್ಪಷ್ಟತೆ ಇತ್ತು. ಒಟ್ಟಾರೆ ಇಬ್ರು ಅದ್ಭುತವಾದ ಪ್ರಸ್ತುತಿ. ಅಂಕಗಳು ಅಂತ ಹೇಳಬೇಕು ಅಂದ್ರೆ ಎಲ್ಲೋ 0.1 ಸುಪ್ರಿಯಂಗೆ ಜಾಸ್ತಿ ಹೋಗ್ಬೋದೇನೋ ಆ ಸ್ಪಷ್ಟತೆಯಿಂದಾಗಿ. But having said that, it was a great presentation. Ibru. Thank you so much, Sari. Thank you so much.